ನಾನು ಕಳೆದ ವರ್ಷ ಹೋಗಿದ್ದೆ ಅವರ ದೇಶಕ್ಕೆ, ಯುರೋಪಿಗೆ. ಏನು ನೋಡ್ಬೇಕು ನೀವು, ಆ ರಸ್ತೆಗಳೇನು, ದೊಡ್ಡ ದೊಡ್ಡ ಗಾರ್ಡನ್ಗಳೇನು, ಅವರ ಪ್ರತಿಮೆಗಳೇನು, ಊರು ಮಧ್ಯದಲ್ಲಿ ದೊಡ್ಡ ಕಾಲುವೆ, ಆ ಕಾಲುವೆಯಲ್ಲಿ ಒಂದು ಹಡಗು ಬರುತ್ತೆ. ಬಾಬಾನು 2 ಕಣ್ಣು ಸಾಲದು ಅಂತಾರಲ್ಲ. ನಾವೊಂದು 3-4 ಜನ ಸ್ನೇಹಿತರು, ಅವರೆಲ್ಲ ಒಂದು ಕೀಳರಿ ಮೇಲಿದ್ರು. ಏನು ಕಟ್ಕೊಂಡಿದ್ದಾರೆ ಸರ್ ಇವರು ದೇಶನ ಅಂತ. ನೆನಪಿಟ್ಕೊಳ್ಳಿ, ನಮ್ಮನ್ನು ಲೂಟಿ ಹೊಡೆದಿದ್ದದು. ಇವತ್ತು ಭಾರತದ ಕನಸೇನು? $5 ಟ್ರಿಲಿಯನ್ ಎಕಾನಮಿ ಆಗಬೇಕು. ನಾವು $5 ಟ್ರಿಲಿಯನ್ ಎಕಾನಮಿ ಆಗಬೇಕು, ಭಾರತದ ಕನಸು ಅದು. ಈಗ 3.5 ಟ್ರಿಲಿಯನ್ ಆಗಿದ್ದೀವಿ. ಬಹಳ ದೂರದ ಮಾತೇನಲ್ಲ, 5 ಟ್ರಿಲಿಯನ್ ಎಕಾನಮಿ ಆಗಬೇಕು ಅನ್ನೋದು ನಮ್ಮ ಕನಸು. ನಮ್ಮನ್ನಾಳಿದ ಬ್ರಿಟಿಷರು ಭಾರತದಿಂದ ತೆಗೆದುಕೊಂಡು ಹೋದಂಥ ದುಡ್ಡನ್ನು ಇವತ್ತಿನ ಮೌಲ್ಯಕ್ಕೆ ಬದಲಾಯಿಸಿದ್ರೆ ಎಷ್ಟಾಗತ್ತೆ? ಇವತ್ತಿನ ಮೌಲ್ಯಕ್ಕೆ ಬದಲಾಯಿಸಿದ್ರೆ 45 ಟ್ರಿಲಿಯನ್ ಸ್ಟರ್ಲಿಂಗ್ ಪೌಂಡ್ ಆಗುತ್ತೆ. ಯಾವ ಕನಸು ನಾವು ಈಗ ಕಾಣ್ತಾ ಇದ್ದೀವಲ್ಲ, ಅದರ 9 ಪಟ್ಟು ಜಾಸ್ತಿ ನಮ್ಮಿಂದ ತೆಗೆದುಕೊಂಡು ಹೋದಂಥದ್ದು. ಆಗ್ತೀವಿ ನಾವು. ಮತ್ತೆ ಪ್ರಭಾಕರ್ ಭಟ್ರು ಹೇಳ್ದಂಗೆ ದೇಶಕ್ಕೊಂದು ಆತ್ಮ ಇರುತ್ತೆ, ದೇಶಕ್ಕೊಂದು ಅಂತಃಶಕ್ತಿ ಅನ್ನೋದಿರುತ್ತೆ. ಭಾರತ ಯಾವತ್ತೂ ಯಾವ ಕಾಲದಲ್ಲೂ ತನ್ನ ಅಂತಃಶಕ್ತಿಯನ್ನು ಒಂದು ಕಳ್ಕೊಂಡಿಲ್ಲ. ಭಾರತವನ್ನು ಯಾಕೆ ಗೆಲ್ಲೋದಕ್ಕಾಗಲಿಲ್ಲ ಅಂತ ಈ ಪಾಶ್ಚಿಮಾತ್ಯ ಸೆಮ್ಯಾಟಿಕ್ ರಿಲಿಜನ್ಗಳ ಸೈನಿಕರು ದಂಡೆತ್ಕೊಂಡು ಬಂದವರು, ಅವ್ರಿಗೆ ಅರ್ಥನೇ ಆಗಲಿಲ್ಲ ಈ ದೇಶಕ್ಕೊಂದು ಆತ್ಮ ಇದೆ, ಆತ್ಮನ ಕೊಲ್ಲೋದಕ್ಕಾಗೋದಿಲ್ಲ ಅಂತ. ದೇಹನ ಕತ್ತರಿಸ್ಬೋದು, ಆತ್ಮ ಮುಟ್ಟೋದಕ್ಕಾಗೋದಿಲ್ಲ. ಆ ಆತ್ಮ ಇದೆ ಈ ದೇಶಕ್ಕೆ, ಅದು ಜಾಗೃತವಾಗಿದೆ. ಈ ದಾಳಿಗಳು ನಮ್ಮ ಮೇಲೆ ಆಗೋದಕ್ಕಿಂತ ಮುಂಚೆ ಒಂದು ಅಂದಾಜು ಹೇಳ್ತಾರೆ, ಜಗತ್ತಿನ ಎಕನಾಮಿಗೆ ಭಾರತದ ಪಾಲು %23 ಅಂತ. ಈ ಜಗತ್ತಿನಲ್ಲಿ ₹100 ಹಣದ ವಹಿವಾಟು ನಡೆದಿದ್ದರೆ ಭಾರತದಲ್ಲಿ ₹23 ನಡೆದಿರ್ತಿತ್ತು. ಸಾಧು ಸಂತರ ನಾಡು, ಸರ್ವಸಂಗ ಪರಿತ್ಯಾಗಿಗಳ ನಾಡು, ಎಲ್ಲವೂ ಸರಿ. ಆದರೆ ವ್ಯಾಪಾರ, ವಹಿವಾಟು, ಯಾವುದರಲ್ಲೂ ಕಡಿಮೆ ಇರಲಿಲ್ಲ ಈ ದೇಶ, ಯಾವುದರಲ್ಲೂ ಕಡಿಮೆ ಇರಲಿಲ್ಲ. ಇಲ್ಲದೇ ಇದ್ದರೆ ಹುಚ್ಚ ಅವ್ರಿಗೆ. ಆ ಕಾನ್ಸ್ಟಂಟಿನೋಪಲ್ ಪತನದ ನಂತರ ಶತಾಯಗತಾಯವಾಗಿ ಒಂದು ಸಮುದ್ರ ಮಾರ್ಗ ಕಂಡುಹಿಡಿಬೇಕು ಈ ದೇಶಕ್ಕೆ ಅಂತ ಹುಚ್ಚ. ಯಾರ್ಯಾರು ಬಂದರು, ಕಾಂಪಿಟೇಷನ್ ಮೇಲೆ ಬಂದರು. ಬ್ರಿಟಿಷರಂತೆ, ಡಚ್ಚರಂತೆ, ಪೋರ್ಚುಗೀಸರಂತೆ, ಫ್ರೆಂಚರಂತೆ, ಕಾಂಪಿಟೇಷನ್ ಭಾರತಕ್ಕೊಂದು ದಾರಿ ಕಂಡುಹಿಡಿಯೋದಕ್ಕೆ. ಹುಚ್ಚರ ಇಲ್ಲ, ಗೊತ್ತವ್ರಿಗೆ ಈ ಸಂಪತ್ತು ಹೆಂಗಿದೆ ಇಲ್ಲಿ ಅಂತ. ಹಂಗೆ ಬಂದರು. ಆ ದಾಳಿಗಳಿಗಿಂತ ಮೊದಲು 23% ಭಾರತದ ಕೊಡುಗೆ ಪ್ರಪಂಚದ ಆರ್ಥಿಕತೆಗೆ. ಇಡೀ ಪ್ರಪಂಚವೆಲ್ಲ ಸೇರಿ 77% ವಹಿವಾಟನ್ನು ಮಾಡಿದ್ರೆ ನಾವು ನಮ್ಮ ದೇಶ 23% ವ್ಯವಹಾರ ಮಾಡ್ತಿದ್ವಿ. ಮೊನ್ನೆ IMFದ ಒಂದು ರಿಪೋರ್ಟ್ ನೋಡ್ತಾ ಇದ್ದೆ. ಮುಂದಿನ ದಿನಗಳಲ್ಲಿ ಪ್ರಪಂಚದ ಆರ್ಥಿಕತೆಯಲ್ಲಿ ಭಾರತದ ಪಾಲು %18 ಇರುತ್ತೆ ಅಂತ. ವಿ ಆರ್ ಕಮಿಂಗ್ ಬ್ಯಾಕ್. ಬರ್ತೀವಿ ನಾವು ವಾಪಸ್ ಅಲ್ಲಿಗೆ. ಏನನ್ನು ಕಳ್ಕೊಂಡಿದ್ವೋ ಅಲ್ಲಿಗೆ ನಾವು ವಾಪಸ್ ಬರ್ತೀವಿ. %18 ಬರ್ತಿದ್ದೀವಿ. ವರ್ಲ್ಡ್ ಬ್ಯಾಂಕ್, IMF ಹೇಳ್ತಾ ಇದ್ದಾವೆ, ಭಾರತನೇ ಹೋಪ್ ಈ ಸಲ ಅಂತ. ಭಾರತವೇ ಭರವಸೆ. ಇದನ್ನು IMF, ವರ್ಲ್ಡ್ ಬ್ಯಾಂಕ್ಗಳು ಹೇಳ್ತಿದ್ದಾವೆ. ಇದು ಪರಮ ವೈಭವದ ದೇಶ ಮತ್ತೊಮ್ಮಾಗತ್ತೆ. ನನ್ನ ತಲೆಮಾರು, ನನ್ನ ಮಕ್ಕಳಿಗೆ ಹೇಳಿದ್ನಲ್ಲ 3-4 ವರ್ಷ, ಅವರು ಮಧ್ಯವಯಸ್ಕರಾಗಿದ್ದಾಗ ಬಹುಶಃ ನೋಡ್ತಾರೆ ಅವರು ಭಾರತದ ಸೂಪರ್ ಪವರ್ ದೇಶ, ಪರಮ ವೈಭವದ ಭಾರತವನ್ನು ನೋಡ್ತಾರೆ ಅಂತ ಅನ್ಸುತ್ತೆ ನನಗೆ. ನಾವು ನೋಡ್ತಾ ಇರೋದು ಇನ್ನೂ ಆರಂಭ, ದ ಬಿಗಿನಿಂಗ್ ಆಫ್ ಇಟ್. ಹೊರಗಿನ ಯಾವ ಶಕ್ತಿನೂ ಈ ವೇಗವನ್ನು ನಿಲ್ಲಿಸೋದಕ್ಕೆ ಸಾಧ್ಯ ಇಲ್ಲ. ತಿಳ್ಕೊಳ್ಳಿ, ಹಾಳು ಮಾಡ್ಕೊಂಡ್ರೆ ನಾವು ಹಾಳಾಗಿ ಮಾಡ್ಕೋಬೇಕಷ್ಟೆ. ನಮ್ಮ ಒಳಜಗಳಗಳು, ನಮ್ಮ ಆಸೆ ಬುರುಕತನ, ಇದರಿಂದಾಗಿ ಈ ವೇಗ ಹಾಳಾದರೆ ಹಾಳಾಗಬಹುದೇ ಹೊರತು ಹೊರಗಿನ ಯಾವ ಶಕ್ತಿಯಿಂದಲೂ ಇದು ಹಾಳಾಗೋದಕ್ಕೆ ಸಾಧ್ಯ ಇಲ್ಲ. ಇಟ್ಟಿರುವ ಹೆಜ್ಜೆಗಳು ಸಣ್ಣದಲ್ಲ ಮತ್ತು ಸಡಿಲವಾದ ಹೆಜ್ಜೆಗಳಲ್ಲ, ಅಂಥ ದೃಢವಾದ ಹೆಜ್ಜೆಗಳು. ಸುಮ್ಮನೆ ಎಕ್ಸಾಂಪಲ್ ಕೊಟ್ಟಿದ್ದು ನಾನು ನಿಮಗೆ, ಫ್ರೆಜೈಲ್ 5 ವರ್ಸಸ್ 5th ಲಾರ್ಜೆಸ್ಟ್ ಎಕಾನಮಿ ಇನ್ ದ ವರ್ಲ್ಡ್.
ಜಗತ್ತಿನಲ್ಲಿ ರಕ್ಷಣಾ ಸಾಮಗ್ರಿಗಳನ್ನು ಆಮದು ಮಾಡಿಕೊಳ್ಳುವ ದೇಶಗಳ ಪಟ್ಟಿಯಲ್ಲಿ ಭಾರತಕ್ಕೆ ತುಂಬ ಎತ್ತರದ ಸ್ಥಾನ ಇತ್ತು. ಅಂದರೆ ಮುಂದುವರಿದ ದೇಶಗಳೆಲ್ಲ ಅಂದರೆ ಯಾವ್ಯಾವ ರಕ್ಷಣಾ ಸಾಮಗ್ರಿಗಳನ್ನು ನಿರ್ಮಾಣ ಮಾಡ್ತಾವಲ್ಲ, ಭಾರತವನ್ನು ಒಂದು ಮಾರ್ಕೆಟ್ ನೋಡ್ದಂಗೆ ನೋಡ್ತಿದ್ರು. ಇವ್ರು ಕೊಟ್ಟರೆ ಖರೀದಿ ಮಾಡ್ತಾರೆ ಅಂತ. ಆಮದು ಮಾಡ್ಕೊಳ್ಳೋದು, ನಾವು ದುಡ್ಡು ಕೊಟ್ಟು ತರಿಸ್ಕೊಳ್ಳೋದು. ಸುಮ್ಮನೆ ಡೇಟಾ ನೋಡ್ತಿದ್ದೆ ನಾನು. 9 ವರ್ಷದಲ್ಲಿ 23 ಪಟ್ಟು ನಮ್ಮ ಎಕ್ಸ್ಪೋರ್ಟ್ ಜಾಸ್ತಿ ಆಗಿದೆ, ನಾಟ್ ಇಂಪೋರ್ಟ್. ಆಮದು ಅಲ್ಲ, ರಫ್ತು, ನಾವು ಮಾರ್ತಾ ಇರೋದು ಜಾಸ್ತಿ ಆಗಿದೆ. ಕನ್ಫ್ಯೂಸ್ ಮಾಡ್ಕೋಬೇಡಿ, 23% ಅನ್ನಲಿಲ್ಲ ನಾನು, 23 ಪಟ್ಟು ಅಂದೆ, ನಾಟ್ 23%, 23 ಟೈಮ್ಸ್. ಕಳೆದ ವರ್ಷಕ್ಕಿಂತ ಈ ಸಲ 24% ಜಾಸ್ತಿ ಆಗಿದೆ, ಕಾಲು ಭಾಗ ಜಾಸ್ತಿ ಆಗಿದೆ. ಯಾವ ದೇಶವನ್ನು ಡಿಫೆನ್ಸ್ ಮ್ಯಾನುಫ್ಯಾಕ್ಚರರ್ಸ್ ಮಾರ್ಕೆಟನ್ನಾಗಿ ನೋಡ್ತಾ ಇದ್ರು, ಮಾರ್ಕೆಟ್ ಅದು ಮಾರ್ಬೋದು ನಾವಲ್ಲಿ ಅಂತ ನೋಡ್ತಾ ಇದ್ರು, ಆ ದೇಶ ಈಗ ಉತ್ಪಾದಕ ದೇಶ, ತಯಾರು ಮಾಡ್ತಾ ಇದ್ದೀವಿ, ಬೇಕಾದರೆ ಕೊಡ್ತೀವಿ ನಿಮಗೆ.